ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸಂಧ್ಯಾ ಭಟ್. ಇವತ್ತೊಂದು ಟೊಮೊಟೊ ಸಾರನ್ನು ಮಾಡೋಣ. ಅದಕ್ಕೆ ನಾನು 3 ಟೊಮೊಟೊಗಳನ್ನು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ. ಹಾಗೆ ಸ್ವಲ್ಪ ಅರಿಶಿನ. ಇಲ್ಲಿ 3 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ನಾವು ಟೊಮೊಟೊ, ಬೇಳೆ, ಅರಿಶಿನ, ಹಸಿಮೆಣಸು ಹಾಗೂ 1 ಚೂರು ತುಪ್ಪವನ್ನು ಹಾಕಿ ಬೇಳೆಯನ್ನು ಬೇಯಿಸ್ಕೊಳ್ಳೋಣ. ಬೇಳೆ ಬೆಂದ ನಂತರ ಇಲ್ಲಿ ನಾನು ತಿಳಿಸಾರಿನ ಪುಡಿಯನ್ನು ತೊಗೊಂಡಿದ್ದೀನಿ. ಹಲವಾರು ರೀತಿಯ ತಿಳಿಸಾರುಗಳನ್ನು ಮಾಡ್ತೀವಿ ನಾವು ಪ್ರಾದೇಶಿಕವಾಗಿ. ಇದು ನಾನು ಇವತ್ತು ಮಾಡ್ತಾ ಇರೋದು ಶೃಂಗೇರಿ ಕಡೆಯ ತಿಳಿಸಾರಿನ ಪುಡಿಯನ್ನು ಉಪಯೋಗಿಸಿ ಮಾಡ್ತಾಯಿದ್ದೀನಿ. ಇದಕ್ಕೆ ತಿಳಿಸಾರಿನ ಪುಡಿ 3 ಚಮಚ ತೊಗೊಂಡಿದ್ದೀನಿ. ಉಪ್ಪು, ಬೆಲ್ಲ, 1 ಚೂರು ಹುಣಸೆಹಣ್ಣನ್ನು ನಾನು ನೀರಲ್ಲಿ ನೆನೆಸ್ಕೊಳ್ತೀನಿ. ಹಾಗೆ ಒಗ್ಗರಣೆಗೆ ಬೇಕಾಗುವಂತಹ ಸಾಸಿವೆ, ಜೀರಿಗೆ, ಇಂಗು ಮತ್ತು ತುಪ್ಪ. ಹಾಗೆ ಇಲ್ಲಿ ನಮಗೆ ಕಾಯಿ ತುರಿಯನ್ನು ಇಟ್ಕೊಂಡಿದ್ದೀನಿ. ನಾನು ಇದನ್ನು ರಸ ತಗೊಳ್ತೀನಿ. ಒಂದು ಸರಿ ಮಿಕ್ಸಿಯಲ್ಲಿ ತಿರುಗಿಸಿ ಹಾಗೆ ಅದರ ರಸವನ್ನು ಸೋಸ್ಕೊಳ್ತೀನಿ. 1 ಚೂರು ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ 1 ಒಣಮೆಣಸು. ಈಗ ಇಲ್ಲಿ ನಾನು ಬೇಳೆಯನ್ನು ತೊಳ್ಕೊಂಡಿದ್ದೀನಿ. ಇದಕ್ಕೆ 3 ಹಸಿಮೆಣಸನ್ನು ಹಾಕೋದ್ರಿಂದ ಒಂದು ತಿಳಿಸಾರಿನಲ್ಲಿ ಒಂದು ಒಳ್ಳೆಯ ಪರಿಮಳ ಬರುತ್ತೆ. ಹಾಗೆ 4 ಎಳೆಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಿಟಿಕೆ ಅರಿಶಿನ, 1 ಚೂರು ತುಪ್ಪವನ್ನು ಹಾಕ್ತೀನಿ. ತುಂಬ ಹಾಕೋದು ಬೇಡ, ಇದು ಬೇಳೆ ಬಹಳ ಚೆನ್ನಾಗಿ ಬೇಯುತ್ತೆ. ಹಾಗೆ ನಾವು ಇಟ್ಕೊಂಡಿರುವಂಥ ಈ ಟೊಮೊಟೊವನ್ನು ಇದರೊಳಗಡೆಗೆ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಬಿಡೋಣ. ಸೊ ಈಗ ಕುಕ್ಕರ್ನಲ್ಲಿ ನೀವು ಬೇಯಿಸ್ಕೊಂಡಂತಹ ಬೇಳೆ ಮತ್ತು ಟೊಮೊಟೊ, ಈಗ ಬೇಳೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಆದರೆ ನಮಗದು ಇನ್ನೂ ಮೆತ್ತಗಾದಂಗೆ ಕಾಣಿಸ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಾವು ಇದನ್ನು ನಿಧಾನವಾಗಿ ಸೌಟಿಂದ ಹೇಗೆ ತಿರುಗಿಸಿದಾಗ ಆ ತಳದಲ್ಲಿರುವಂತಹ ಬೇಳೆ ಅಲ್ಲೇ ಮೆತ್ತಗಾಗುತ್ತೆ. ಇಲ್ಲ ನಾವು ಸ್ಮ್ಯಾಶರ್ ತೊಗೊಂಡು ಮಾಡ್ಬೋದು. ಹೀಗೂ ಸಾಕು. ಪೂರ್ತಿ ಕರಗಿಬಿಟ್ರು ಅಷ್ಟು ಚೆನ್ನಾಗಿ ಅನಿಸಲ್ಲ ನಮಗೆ. ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಇಟ್ಕೊಂಡಂತಹ ತಿಳಿಸಾರಿನ ಪುಡಿ, ಹುಣಸೆ ಹಣ್ಣಿನ ರಸ, ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕೋಣ. ಹಾಕಿ ನಮಗೆ ಎಷ್ಟು ನೀರು ಬೇಕು, ತಿಳಿಸಾರು ಸಾಧಾರಣವಾಗಿ ನೀರಾಗೇ ಇರುತ್ತೆ, ಅದು ನಮಗೆ ಎಷ್ಟು ನೀರು ಬೇಕು ಅಷ್ಟು ಹದ ಮಾಡ್ಕೊಳ್ಳೋಣ. ನಾವು ಇದಕ್ಕಿನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ. ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಲಿ ಅಂತ ನಾನು ಹೀಗೆ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನೀರು ಸೇರಿಸೋಣ. ಈಗ ಈ ಹದಕ್ಕೆ ಬಂದಿದೆ. ಇದು ಚೆನ್ನಾಗಿ ಕುದ್ದ ಮೇಲೆ ನಾವು ಇದಕ್ಕೆ ತೆಗೆದಿಟ್ಟುಕೊಂಡಂತಹ ಕಾಯಿ ಹಾಲು, ಇಲ್ಲಿ ನಾನು ಸ್ವಲ್ಪ ಕಾಯಿ ಹಾಲನ್ನು ಇಟ್ಕೊಂಡಿದ್ದೀನಿ. ಆಗಲೇ ನಿಮ್ಮ ಕಾಯಿ ತೋರಿಸಿದೆ, ಅದರದ್ದು ರಸ ತೆಗೆದಿಟ್ಕೊಂಡಿದ್ದೀನಿ. ಕುದಿಯೋ ಸಂದರ್ಭದಲ್ಲಿ ಹಾಕೋಣ. ಯಾಕಂದರೆ ಕಾಯಿ ಹಾಲನ್ನು ಹಾಕಿದ್ಮೇಲೆ ಹೆಚ್ಚು ಕುದಿಬಾರ್ದು, ಅದು ರುಚಿ ಹಾಳಾಗಿಬಿಡುತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹಾಲನ್ನು ಹಾಕಿದ್ಮೇಲೆ ಹೆಚ್ಚು ಕುದಿಸೋದು ಬೇಡ. ಅಷ್ಟರೊಳಗಡೆ ನಮಗೆ ಇದನ್ನು ಸ್ವಲ್ಪ ಕುದಿಸ್ಕೊಂಬಿಡೋಣ.
ಈಗ ತಿಳಿ ಸಾರು ಕುದೀತಾ ಇದೆ. ಈ ರೀತಿ ಮಧ್ಯದಲ್ಲಿ ಕುದೀತಾ ಬಂದಾಗ ನಾವು ಅಂದ್ಕೋಬೋದು ಇದು ಉಪ್ಪು ಖಾರ ಎಲ್ಲ ಹದವಾಗಿದೆ ಅಂತ. ಉಕ್ತಾ ಇದೆ ಅಂತಂದರೆ ಅಲ್ಲಿ ಉಪ್ಪಿನ ಅಂಶ ಕಡಿಮೆ ಇದೆ ಅಂತ ತಿಳ್ಕೊಂಡು ಸ್ವಲ್ಪ ಉಪ್ಪನ್ನು ನಾವು ಸೇರಿಸಬಹುದು. ಈಗ ಇದಕ್ಕೆ ಒಂದು ಘಮ ಘಮ ಅನ್ನುವಂಥ ಒಂದು ಇಂಗಿನ ಒಗ್ಗರಣೆಯನ್ನು ಕೊಡೋಣ. ಅದಕ್ಕೆ ನಾನು ಇಲ್ಲಿ ಒಂದು ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಈಗ ಇದು ಕುದ್ದಿದ್ದು ಸಾಕು. ನೋಡಿ, ಪಕ್ಕದಲ್ಲಿ ಎಲ್ಲ ಸ್ವಲ್ಪ ಎಣ್ಣೆ ಅಂಶ ನಮಗೆ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡು ಇದರಲ್ಲೇ ಹಾಕ್ಕೊಂಡಿದ್ದೀನಿ ಕಾಯಿ ಹಾಲಲ್ಲಿ. ಇದನ್ನು ನಾನು ಮಿಕ್ಸ್ ಮಾಡ್ತೀನಿ. ಇದು ಕುದ್ದ ಮೇಲೆ ವಿಶೇಷವಾಗಿ ಜಾಸ್ತಿ ಕುದಿಯುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಅದರದ್ದು ಟೇಸ್ಟು ಹೋಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಕುದಿಸೋದು ಬೇಡ, 1-2 ಕುದಿ ಅಷ್ಟೇ ಸಾಕು. ಈಗ ಇಲ್ಲಿ ನಾವು ಕಾಯಲಿಕ್ಕೆ ಇಟ್ಟಂತಹ ತುಪ್ಪ ಕಾಯ್ತಾ ಇದೆ. ಇದಕ್ಕೆ ಒಂದು ಚೂರು ಸಾಸಿವೆ, ಈಗ ಸಾಸಿವೆ ಚಟ್ಪಟ ಅಂತ ಕುಣಿತಾ ಇದೆ. ತಾಳ ಹಾಕಲಿಕ್ಕೆ ಇದ್ರ ಜೊತೆಗೆ ಜೀರಿಗೆ, ಜೀರಿಗೆ ಚಟ್ಪಟ ಅಂತ ಇದೆ. ಇಂಥ ಸಂದರ್ಭದಲ್ಲಿ ನಾನು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ. ಈಗ ಒಲೆಯನ್ನು ಆಫ್ ಮಾಡಿ ಅದಕ್ಕೆ ನಾವು ಇಂಗನ್ನು ಸೇರಿಸ್ಕೊಳ್ಳೋಣ. ಒಂದು 1/4 ಸ್ಪೂನ್ನಷ್ಟು ಇಂಗು. ಈಗ ಇದನ್ನು ಸಾರಿಗೆ ಹಾಕಿದ್ರೆ ಗಮ್ಮತ್ತಿನ ಸಾರು. ನಮ್ಮ ಅಡುಗೆ ಮನೆ ಎಲ್ಲ ತಿಳಿ ಸಾರು